ಬೇಲೂರು ಪಟ್ಟಣದ ಹೊರವಲಯದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಚಿಣ್ಣರ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವ ಚಿಣ್ಣರ ನೃತ್ಯಾಮೃತ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಎಸ್, ಮಕ್ಕಳಲ್ಲಿ ಅಡಗಿರುವ ಆಸಕ್ತಿಯನ್ನು ಪೋಷಕರು ಗುರುತಿಸಿ ಬೆಳೆಸಬೇಕು. ಕೆಲ ಮಕ್ಕಳಿಗೆ ಕಲೆಯಲ್ಲಿ, ಕೆಲವರಿಗೆ ವಿಜ್ಞಾನದಲ್ಲಿ, ಆಟೋಟಗಳಲ್ಲಿ ಅಥವಾ IAS, ಪೊಲೀಸ್ ಆಗಬೇಕೆಂಬ ಕನಸು ಇರುತ್ತದೆ. ಆ ಕನಸುಗಳನ್ನು ಬೆಳೆಸುವ ಪ್ರಕ್ರಿಯೆ ಮನೆಮಟ್ಟದಿಂದಲೇ ಆರಂಭವಾಗಬೇಕು. ಮಗು ಹೆಚ್ಚಿನ ಸಮಯವನ್ನು ಮನೆಯಲ್ಲಿ ಕಳೆಯುವ ಕಾರಣ ಪೋಷಕರೇ ಮೊದಲ ಮಾರ್ಗದರ್ಶಕರಾಗಬೇಕು. ಮಗುವಿನ ರಕ್ಷಣೆ, ಆರೋಗ್ಯ ಮತ್ತು ನಂತರ ಶಿಕ್ಷಣ ಮತ್ತು ಮೊದಲ ಆದ್ಯತೆ ಆಗಬೇಕು. ಮನೆ, ಶಾಲೆ ಹಾಗೂ ಆಡಳಿತ ವ್ಯವಸ್ಥೆ ಎಲ್ಲಾ ಹಂತದಲ್ಲೂ ಮಗುವಿನ ರಕ್ಷಣೆಯೇ ಪ್ರಮುಖವಾಗಬೇಕು. ಪೋಷಕರು, ಶಿಕ್ಷಕರು, ಮಕ್ಕಳು ತ್ರಿಭುಜದಂತೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ HM ದಿನೇಶ್, ನಮ್ಮ ಶಾಲೆಯು ಮಕ್ಕಳನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪಿಸಲು ಶ್ರಮಿಸುತ್ತಿದೆ. ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯೆ ಹಾಗೂ ಗುಣಮಟ್ಟದಲ್ಲಿ ಮುಂಚೂಣಿಯಲ್ಲಿದ್ದು, ಅನೇಕ ಹಳೆಯ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ವೈದ್ಯರು, ಇಂಜಿನಿಯರ್ಗಳಾಗಿ ಶಾಲೆಗೆ ಗೌರವ ತಂದಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪಟ್ಟಣ ಹಾಗೂ ಬಸ್ ಸೌಲಭ್ಯವಿಲ್ಲದ ಹಳ್ಳಿಗಳಿಗೂ KSRTC ಬಸ್ ವ್ಯವಸ್ಥೆ ಕಲ್ಪಿಸಿದ ಮೊದಲ ಶಾಲೆ ನಮ್ಮದು. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸೌಲಭ್ಯ ಹೊಂದಿರುವ ಏಕೈಕ ಶಾಲೆಯಾಗಿದ್ದು, ಅನೇಕ ವಿದ್ಯಾರ್ಥಿಗಳು ಕೃಪಾಂತಕ ಮೂಲಕ ಉನ್ನತ ಶಿಕ್ಷಣ ಹಾಗೂ ಹುದ್ದೆಗಳನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ನಂತರ ನಡೆದ ನೃತ್ಯಾಮೃತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನರಸಿಂಹಾವತಾರ, ಶ್ರೀ ಮಂಜುನಾಥ ಮಹಿಮೆ, ಆಪರೇಷನ್ ಸಿಂಧೂರ, ಸತ್ಯ ಹರಿಶ್ಚಂದ್ರ, ಗೋಕರ್ಣ ಮಹಿಮೆ, ಏಕಲವ್ಯ ನೃತ್ಯ ರೂಪಕ ಸೇರಿದಂತೆ ಪಾಶ್ಚಾತ್ಯ ನೃತ್ಯಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿವೆ. ಎಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು ಈ ವರ್ಷ ಯಶಸ್ವಿಯಾಗಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಮಾಡಿಕೊಟ್ಟಿರ್ತೇವೆ. ನಮ್ಮಲ್ಲಿ ಪ್ರತಿಯೊಂದು ಮಕ್ಕಳು ಸುಸಂಸ್ಕೃತವಾಗಿದ್ದಾರೆ. ಹೆಚ್ಚಿನದಾಗಿ ಹೇಳಬೇಕಂದ್ರೆ ಪೋಷಕರೇ ಅವರ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ, ನಿಮ್ಮ ಮನೆಯ ಮಕ್ಕಳಾಗಿ ಬದುಕ್ತಾ ಇದ್ದಾರೆ. ಹಾಗೆ ಹೇಳಲಿಕ್ಕೆ ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಸಹ ಹೆಮ್ಮೆ ಆಗ್ತದೆ. ಕೆಲವೊಂದು ಕಡೆ ಮಕ್ಕಳನ್ನ ನೋಡ್ತಾ ಇದ್ದೀವಿ ನಾವು, ಅವು ಯಾವ ರೀತಿ ವರ್ತಿಸ್ತವೆ ಅಂತಕ್ಕಂಥದ್ದು ಸಾಮಾನ್ಯ ನೀವು ಸಂಜೆ ಬಿಡುವಾಗ ಒಂದು 4-4:15 ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳಿ ಗೊತ್ತಾಗ್ತದೆ ನಿಮಗೆ ಕೆಲವು ಶಾಲೆ ಮಕ್ಕಳು ಯಾವ ರೀತಿ ವರ್ತಿಸ್ತಾ ಇರ್ತವೆ ಅಂತ. ಬಟ್ ಅದನ್ನೆಲ್ಲ ಮೀರಿ ನಮ್ಮ ಶಾಲೆ ಮಕ್ಕಳು ತಂದೆ ತಾಯಿಯನ್ನು ಗೌರವದಿಂದ ನೋಡ್ತಕ್ಕಂಥದ್ದಾಗ್ತಿರ್ಬೋದು. ಇವತ್ತು ಉನ್ನತ ಹುದ್ದೆಯಲ್ಲಿದ್ದು ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದರೂ ಸಹ ನಮಗೆ ಕೊಡ್ತಕ್ಕಂಥ ಗೌರವ ಆಗ್ಬೋದು. ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಪೋಷಕರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸ್ತೇನೆ. ಹಾಗೂ ಇವತ್ತಿನ ಕಾಲಘಟ್ಟದಲ್ಲಿ ಕಾಲ ಬದಲಾಗ್ತಾ ಇದೆ, ನಾವು ಬದಲಾಗ್ತಾ ಇದ್ದೀವಿ. ಹಿಂದೆ ತಂದೆ ಆದವರು, ಮನೆಯ ಹಿರಿಯ ವ್ಯಕ್ತಿ ಆದವರು ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ನಮ್ಮ ಮಗುನ ಈ ಥರ ಮಾಡ್ಬೋದಾ, ಈ ಥರ ಆಗಬೇಕಾ, ಆಚೆ ಈಚೆ ಮನೆಯವ್ರನ್ನ ಕೇಳ್ತಾ ಇದ್ರು, ಸ್ನೇಹಿತರನ್ನ ಕೇಳ್ತಾ ಇದ್ರು, ಮಗುವಿನ ಉನ್ನತ ವ್ಯಾಸಂಗಕ್ಕೆ ಸಹಕಾರ ಕೊಡ್ತಾ ಇದ್ರು, ಯಾವ ರೀತಿ ಮಗುನ ಬೆಳೆಸ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ VS ಭೋಜೇಗೌಡ, CM ಮಹೇಶ್, CH ಲೋಕೇಶ್, KL ಸುರೇಶ್, CH ಜಗದೀಶ್, ಉಮೇಶ್ S, ತಾರಾಮಣಿ ಸುರೇಶ್, ಶೈಲಾ ನಾಗರಾಜ್, ಶಾಲೆಯ ಮುಖ್ಯ ಶಿಕ್ಷಕರಾದ ದೀಪಾ MN, ಅಸ್ಮಾ ಶಿಕ್ಷಕರು, ಸಿಬ್ಬಂದಿ ವರ್ಗ ಹಾಗೂ ಸುಮಾರು 3,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು. You are watching TV46 News Kannada.